ಹಾಯ್ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಯಾಕೋ ನನ್ನ ವಾಯ್ಸು ಚೆನ್ನಾಗಿಲ್ಲ ಅಂತ ಅನ್ನಿಸ್ತಿದೆ. ಸ್ವಲ್ಪ ಕೋಲ್ಡ್ ಆಗಿರೋ ಥರ ಆಗಿ ವಾಯ್ಸ್ ಸ್ವಲ್ಪ ಕೆಟ್ಟೋಗಿದೆ ಅಂತಲೇ ಹೇಳ್ಬೋದು. ಹಾಗೆ ತುಮಕೂರಿಂದ ರಶ್ ಬಸ್ ಹತ್ಕೊಂಡು ಆ ರಶ್ಶಲ್ಲಿ ನಮ್ಮ ಗೌರ್ಮೆಂಟ್ ಬಸ್ಸಲ್ಲಿ ಅಂತೂ ಇಂತೂ ನಾವು ಕೊರಟಗೆರೆಯನ್ನು ತಲುಪಿದ್ವಿ. ಕೊರಟಗೆರೆಗೆ ಬಂದ ತಕ್ಷಣ ನಮ್ಮ ವಿಶ್ವಾಸ್ ಮತ್ತು ಅಭಿಷೇಕು ಬಸ್ ಸ್ಟ್ಯಾಂಡಲ್ಲೇ ಕಾಯ್ಕೊಂಡು ಕೂತಿದ್ರು. ಹಾಗೆ ಅವ್ರ ಜೊತೆ ಬಂದ್ವಿ. ಮತ್ತು ಹೊಟ್ಟೆ ಬೇರೆ ತುಂಬಾ ಹಶ್ವಾಗಿತ್ತು. ಬಸ್ಸನ್ನು ಕಾಯ್ದು ಆ ರಶ್ ಒಳಗೆ ಇಳಿಯೋಷ್ಟರಲ್ಲಿ ಅಪ್ಪ ಸಾಕು ಬೇಕಪ್ಪ ಅಂತ ಅನ್ನಿಸ್ಬಿಡ್ತು. ಯಾವ ಸಲ ಬಂದರೂ ಈ ಕಡೆ ತುಂಬಾ ರಶ್ ಇರುತ್ತೆ. ಅದು ಯಾಕೆ ಅಷ್ಟೊಂದು ರಶ್ ಇರುತ್ತೆ ಗೊತ್ತಿಲ್ಲ. ನಮ್ಮ ಕಡೆ ಹೋದ್ರೂ ಅಷ್ಟು ರಶ್ ಇರೋದೇ ಇಲ್ಲ. ಅಯ್ಯೋ ಸಾಕು ಬೇಕಾಗಿ ಹೋಯ್ತು ನಮಗಂತೂ. ಹತ್ತಿದ್ರೆ ಇಳಿಯೋಕ್ಕಾಗಲ್ಲ, ಆ ಥರ ಪರಿಸ್ಥಿತಿ ಆಗೋಗಿತ್ತು. ಬಂದ ತಕ್ಷಣ ನಮ್ಮ ವಿಶು ನಮಗೆ ಟೀ ಮಾಡಿಕೊಟ್ಟ. ಹಾಗೆ ಹೊಟ್ಟೆ ಹಶ್ವಾಗಿದ್ದರಿಂದ ಮುದ್ದೆ ಮಾಡಿದ್ರು. ಮುದ್ದೆ ಮಾಡಬೇಕಾದ್ರೆ ಹಿಟ್ಟು ಚೆಲ್ದಾಗೆ ಒಂದು ಲೋಟಕ್ಕೆ ಹಿಟ್ಟನ್ನು ಹಾಕ್ಕೊಂಡು ಜರಡಿ ಇಟ್ಕೊಂಡಿದ್ದಕ್ಕೆ ಇದನ್ನ ಜರಡಿ ಮಾಡಿದ್ರು ನೋಡಿ. ಆ ಥರ ಮಾಡಿದ್ರೆ ಹಿಟ್ಟು ಎಲ್ಲೂ ಚೆಲ್ಲೋಗಲ್ಲ. ತುಂಬಾ ಸಿಂಪಲ್ಲಾಗಿ ಚೆನ್ನಾಗಾಗುತ್ತೆ. ಸ್ಟವ್ ಎಲ್ಲ ಕೊಳೆ ಆಗುತ್ತೆ ಅನ್ನೋದು ಏನಿಲ್ಲ ನೋಡಿ. ಎಷ್ಟು ಬೇಗ 5 ನಿಮಿಷಕ್ಕೆ ಮುದ್ದೆ ಆಗೋಗುತ್ತೆ. ಹಾಗೆ ಹಶ್ವಾಗಿದ್ದರಿಂದ ಎಲ್ಲೂ ಊಟ ಕೂತ್ಕೊಂಡ್ವಿ. ಸ್ಪೆಷಲ್ ಏನಪ್ಪ ಅಂದರೆ ಅನಗನೆ ಸೊಪ್ಪು ಅಂತಾರೆ ಈ ಕಡೆ. ನಮ್ಮ ಕಡೆ ಎಲ್ಲ ಅದನ್ನು ಒಣಗನೆ ಸೊಪ್ಪು ಅಂತ ಹೇಳ್ತಾರೆ. ಒಣಗನೆ ಸೊಪ್ಪು ಮತ್ತು ಅರಸಿನ ಬೀಜ ಹಾಕಿ ಮಾಡಿರುವಂಥ ಸೊಪ್ಪು ಸಾರನ್ನು ಮಾಡಿದ್ವಿ. ಎಲ್ಲರೂ ಒಟ್ಟಿಗೆ ಊಟಕ್ಕೆ ಕೂತ್ಕೊಳ್ತೀವಿ. ಹಾಗೆ ಅದ್ರ ಜೊತೆ ಮಜ್ಜಿಗೆನೂ ಕೂಡ ಇತ್ತು. ಊಟ ಆದಮೇಲೆ ಸ್ವಲ್ಪ ಹೊತ್ತಿಗೆ ಗೋಕುಲು, ವಿಶ್ವಾಸ್ ಮತ್ತು ನಮ್ಮ ಚೋಟು ಆನೆ ಬಂತು ನಾನೇ ಆಟನ ಆಡ್ತಾಯಿದ್ರು. ನಮ್ಮ ಚೋಟುಗಂತೂ ವಿಶು ಇದ್ದರೆ ಅಭಿ ಇದ್ದರೆ ಏನೂ ಬೇಡ, ಬರೀ ಅವ್ರ ಜೊತೆನೇ ಕೂತಿರ್ತಾನೆ ಆಟ ಆಡಿಕೊಂಡು. ಅವರು ಅಂದರೆ ತುಂಬಾ ಇಷ್ಟ ಅವನಿಗೆ. ಅವರು ಹಾಗೆ ಆಟ ಆಡಿಸ್ತಾರೆ, ಇವನನ್ನು ತುಂಬಾ ಇಷ್ಟಪಡ್ತಾರೆ. ಅದಕ್ಕೋಸ್ಕರ ಅವನು ತುಂಬಾ ಇಷ್ಟಪಡ್ತಾನೆ. ತಾನೇ ಯಾಕೋ ಹೇಳು ಅಪ್ಪಂಡ್ ಅಮ್ಮನ ಹತ್ರ ಬರ್ರಿ. ಅಮ್ಮ ಹೇಳತ್ತಿಲ್ಲ ಕೈ ಎಲ್ಲರೂ ಬರ್ರಿ ಕುತ್ಕೊಳ್ಳಿ. ಅಮ್ಮ ಹೇಳತ್ತೆ ಹೇಳೋದು ಒಂದು ಹಿಂಗಿರುತ್ತೆ ಹೇಳ್ರಿ ಅವರು. ಸಂಜೆ ಸ್ನ್ಯಾಕ್ಸ್ ಮಾಡೋಣ ಅಂತ ಐಡಿಯಾದಲ್ಲಿ ನಾವು ಗೋಬಿ ಪಾನಿಪುರಿ ಏನಾದ್ರು ಮಾಡೋಣ ಅಂತ ಅಂದ್ಕೊಂಡ್ಬಿಟ್ವಿ. ಹಾಗೆ ಇವತ್ತು ಕೊರಟಗೆರೆಯಲ್ಲಿ ಸಂತೆ ಇರೋದ್ರಿಂದ ವಿಶ್ವಾಸನ ನಾವು ಕಳಿಸಿದ್ವಿ ಸಂತೆಗೆ ಹೋಗಿ ಎಲೆಕೋಸು ಇಲ್ಲ ಹೂಕೋಸನ್ನು ತಗೊಂಬ ಅಂತ. ಅವನು ಅಷ್ಟೊತ್ತಲ್ಲಿ ಎಲ್ಲ ಪ್ಯಾಕ್ ಆಗಿತ್ತು, ಇಲ್ಲ ಅಂತ ಬಂದ. ಹಾಗೆ ಪಾನಿಪುರಿ ಪೌಡರು ತರೋಕೆ ಹೇಳಿದ್ವಿ, ಅವ್ನು ಮರೆತು ಬಂದಿದ್ದ. ಹಾಗೆ ಏನು ಮಾಡೋದು ಅಂತ ಅಂದ್ಕೊಂಡು ಮನೆಯಲ್ಲೇ ಚುರುಮುರಿಯನ್ನು ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಹಾಗೆ ನಮ್ಮ ಅಭಿಷೇಕ್ ಅವರು ಈರುಳ್ಳಿನ ಹೆಚ್ಚಿಕೊಡ್ತಾ ನಮಗೆ ಹೆಲ್ಪ್ನ ಮಾಡ್ತಾಯಿದ್ರು. ನಮ್ಮ ವಿಶ್ವಾಸ್ ಕೂಡ ಹೆಲ್ಪ್ ಮಾಡ್ತಾಯಿದ್ರು. ಹಾಗೆ ಚುರುಮುರಿನ ಏನೇನೋ ಮಾಡೋಕ್ಕೆ ಹೋದ್ವಿ, ಕೊನೆಗೆ ಚುರುಮುರಿಗೆ ಬಂದು ನಿಂತ್ಕೊಂತು. ಇವರತ್ತೆ ನಾನ್ ವೆಜ್ ತಿನ್ನಲ್ಲ. ನಮ್ಮ ಚೋಟು ಇದ್ದವನು ನನಗೆ ಚುರುಮುರಿ ಬೇಡ ಕಬಾಬ್ ಬೇಕು ಅಂತಿದ್ದ. ಅದಕ್ಕೋಸ್ಕರ ನಿಮ್ಮ ಅತ್ತೆ ಥರ ಮಾಡಿಸ್ಕೊಂಡು ತಿನ್ನಪ್ಪ ಅಂತ ಹೇಳಿ ನಾವು ನಗ್ತಿದ್ವಿ. ತುಂಬಾ ಚೆನ್ನಾಗಿತ್ತು. ಟೈಮೆಲ್ಲ ಇಲ್ಲಿ ಹೋಗೋದೇ ಗೊತ್ತಾಗಲ್ಲ. ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಹೇಳೋದು ಅದಕ್ಕೇ ರಜದಲ್ಲೆಲ್ಲ. ಹಾಗೆ ಸಿಂಪಲ್ಲಾಗಿ ನಾವು ಚುರುಮುರಿಯನ್ನು ತಯಾರಿಸ್ಕೊಂಡ್ವಿ. ಕ್ಯಾರೆಟು, ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಮತ್ತು ಸಾಲ್ಟ್ ಮತ್ತು ಮೆಣಸಿನಕಾಯಿ ಪುಡಿನ ಹಾಕ್ಕೊಂಡು ನಾವು ಸಿಂಪಲ್ಲಾಗಿ ನಾವು ಚುರುಮುರಿಯನ್ನು ತಯಾರಿಸ್ಕೊಂಡ್ವಿ. ಸ್ವಲ್ಪ ಮೆತ್ತಗಾದರೆ ನಮ್ಮ ಅತ್ತೆ ಮಾವಂಗೆ ತಿನ್ನೋಕ್ಕಾಗಲ್ಲ ಅಂತ ಬೇಗನೆ ಕಲಿಸ್ಬಿಟ್ಟು ನಾವು ಬೇಗನೆ ಕೊಟ್ವಿ. ಚುರುಮುರಿ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಸಿಂಪಲ್ ಇಂಗ್ರೀಡಿಯೆಂಟಲ್ಲಿ ಚುರುಮುರಿನ ಮಾಡಿದ್ವಿ. ಟೊಮೊಟೊನೂ ಹಾಕಿದ್ವಿ, ಹೇಳೋದನ್ನು ಮರೆತೆ. ಕ್ಯಾರೆಟ್, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಟೊಮೊಟೊ,
ಮತ್ತು ಸ್ವಲ್ಪ ಅಚ್ಚ ಖಾರದ ಪುಡಿ ಇಲ್ಲ ಮೆಣಸಿನ ಪುಡಿ ಅಂತಲೇ ಹೇಳ್ಬೋದು. ಹಾಗೆ ಸ್ವಲ್ಪ ಸಾಲ್ಟ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ವಿ. ಹಾಗೆ ಪುರಿ ಸ್ವಲ್ಪ ತೊಗೊಂಡಿದ್ರಿಂದ ಎಲ್ರಿಗೂ ಸಾಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ಇನ್ನೊಂದು ಸ್ವಲ್ಪ ಪುರಿನ ಹಾಕ್ಬಿಟ್ಟು ನಾವು ಮಿಕ್ಸನ್ ಮಾಡ್ಕೊಂಡ್ವಿ. ಅದಕ್ಕೇ ಖಾರ ಜಾಸ್ತಿ ತಿನ್ನಲ್ಲ ಮಕ್ಕಳು ಅಂತ ಹೇಳಿ ನಾವು ಖಾರದ ಪುಡಿನ ಕಡಿಮೆ ಹಾಕಿದೆ. ಇಲ್ಲಿ ನನಗೆ ಅಂತಲೇ ಖಾರದ ಪುಡಿ ಹಾಕ್ಬಿಟ್ಟು ಸಪ್ರೇಟಾಗಿ ನಾನು ಜಾಸ್ತಿ ಖಾರ ತಿನ್ನೋದ್ರಿಂದ ಜಾಸ್ತಿ ಖಾರದ ಪುಡಿ ಹಾಕಿ ನಾನು ಸಪ್ರೇಟಾಗಿ ನಾನು ಮಾಡ್ಕೊಂಡಿದ್ದೆ. ಅದನ್ನು ತಿಂದು ತುಂಬಾ ಖಾರ ಅನ್ನಿಸ್ತಿತ್ತು. ಮಕ್ಳಿಗೇನು ಕೊಡಲಿಲ್ಲ. ಲೈಟಾಗಿ ಖಾರದ ಪುಡಿ ಹಾಕಿದ್ವಲ್ಲ ಅದನ್ನು ನಾವು ಮಕ್ಕಳಿಗೆಲ್ಲ ಕೊಟ್ವಿ. ಒಬ್ಬೊಬ್ಬರೇ ಮಾಡ್ಕೊಂಡು ತಿನ್ನೋದಕ್ಕೂ ಮಾಡಿಕೊಂಡು ಫ್ಯಾಮಿಲಿ ಎಲ್ಲ ತಿನ್ನೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಒಬ್ಬೊಬ್ಬರೇ ಮಾಡ್ಕೊಂಡು ತಿನ್ನೋಕ್ಕೂ ತುಂಬಾ ಬೇಜಾರು ಅನಿಸುತ್ತೆ. ಒಟ್ಟಿಗೆ ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ತಿಂದರೆ ಏನೋ ಒಂಥರ ಚೆನ್ನಾಗಿರುತ್ತೆ. ಯಾವಾಗಲೂ ಈ ಥರ ತಿನ್ನೋಕ್ಕಾಗಲ್ಲ. ಫ್ರೀ ಟೈಮ್ ಸಿಕ್ಕಿದಾಗಾದರೂ ಫ್ಯಾಮಿಲಿ ಜೊತೆ ಟೈಮ್ನ ಸ್ಪೆಂಡ್ ಮಾಡಿಕೊಂಡು ಈ ಥರ ಎಲ್ಲ ಇರಬೇಕು ಅನ್ನೋದು ನಮ್ಮ ಇಷ್ಟ. ಹಾಗೆ ಚೆನ್ನಾಗೂ ಕೂಡ ಇರುತ್ತೆ. ಚುರುಮುರಿ ಹೇಗೈತೆ ಅಂದ್ಬಿಟ್ಟು ತಿಂದವ್ರು ಯಾರು ಅಷ್ಟು ಖಾರ ಹಾಕಿದ್ದಕ್ಕೆ ತುಂಬಾ ಖಾರ ಅಂತಿದ್ರು. ಹಾಗೆ ನಾನು ಹಾಕೊಂಡಿದ್ದು ಖಾರ ತಿಂದಿದ್ರೆ ಇನ್ನೆಷ್ಟು ಖಾರ ಆಗ್ತಿತ್ತು ಅವ್ರಿಗೆ. ಒಂದು ಸ್ಪೂನ್ ಜಾಸ್ತಿನೇ ಖಾರ ಹಾಕೊಂಡು ತಿಂತೀನಿ. ಅದಕ್ಕೆ ನೀರು ಕುಡಿದು ಸಾಕಾದರೆ ಇಷ್ಟಕ್ಕೆ ಎಷ್ಟೊಂದು ಖಾರ ಆಗ್ತಾಯಿತ್ತಲ್ಲಪ್ಪ ಅವರಿಗೆ. ನಾವು ಈ ಏಜಲ್ಲಿದ್ದಾಗ ಎಷ್ಟು ಖಾರ ತಿಂತಿದ್ವಿ ಅಂತ ಹೇಳೋಕ್ಕೆ ಆಗಲ್ಲ. ಇವಾಗಲೂ ತಿಂತೀವಿ, ಆದರೆ ಅಷ್ಟೊಂದಿಲ್ಲ, ಸ್ವಲ್ಪ ಕಡಿಮೆನೇ. ಜೀವನದ ಕೆಲವೊಂದು ಬೆಸ್ಟ್ ಮೂಮೆಂಟಲ್ಲಿ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಕೂಡ ಒಂದು ಬೆಸ್ಟ್ ಮೂಮೆಂಟ್ ಆಗಿ ಕೂಡ ಉಳಿಯುತ್ತೆ.